ಎಲ್ಲ ಆತ್ಮೀಯರಿಗೆ ನಮಸ್ಕಾರಗಳು. ಇವತ್ತು ಮತ್ತೊಂದು ಹೊಸ ವಿಚಾರದ ಕುರಿತು ತಮ್ಮೆಲ್ಲರ ಜೊತೆಗೆ ವಿಷಯವನ್ನ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯರೇ, ಮತ್ತೆ ಅದೇ ತರ ಹೇಳ್ತಾ ಇದ್ದೀನಿ. ಏನು ಅಂತಂದ್ರೆ, ಈಗಿನ ಪರಿಸ್ಥಿತಿ, ಬಿಸಿಲಿನ ವಾತಾವರಣ, ಸಾಮಾಜಿಕ ಕಳಕಳಿ ಬಗ್ಗೆ ಮತ್ತೊಮ್ಮೆ ತಮ್ಮೆಲ್ಲರೆದುರಿಗೆ ವಿಷಯವನ್ನ ಪ್ರಸ್ತಾಪಪಡಿಸ್ತಾ ಇದ್ದೀನಿ. ಬಿಸಿಲಿನ ಬೇಗೆ ಹೆಚ್ಚಿದೆ, ದಿನಕ್ಕೆ ದಿನಕ್ಕೆ ಬಿಸಿಲು ಇರ್ತಾ ಇದೆ. ಆ ಕಾರಣದಿಂದ ನಾವೆಲ್ಲ ಮಾನವೀಯತೆಯನ್ನ ತೋರಿಸಲೇಬೇಕಾಗಿದೆ. ಮನೆಯಲ್ಲಿ ಮಕ್ಕಳ ಕುರಿತು, ಮನೆಯಲ್ಲಿರ್ತಕ್ಕಂಥ ವೃದ್ಧರ ಕುರಿತು, ಅದಕ್ಕಿಂತ ಹೆಚ್ಚಾಗಿ ಗೋಮಾತೆಗಳು ಮನೆ ಮುಂದೆ ಬರ್ತಾ ಇರ್ತವೆ, ಅವಕ್ಕೆ ಒಂದು ನೀರಿನ ವ್ಯವಸ್ಥೆ ಮಾಡೋಣ, ಹಕ್ಕಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆಯನ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸಾಮಾಜಿಕ ಕಳಕಳಿ ನಮ್ಮೆಲ್ಲರಲ್ಲಿನೂ ಇರ್ಲಿ. ಮತ್ತೆ ಬಂದಂತ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ಕೊಡೋದ್ರ ಮುಖಾಂತರ ಮತ್ತು ಮಕ್ಕಳನ್ನ, ವೃದ್ಧರನ್ನ ನಮಗಿಂತ ಹೆಚ್ಚಾಗಿ ಅವರ ಒಂದು ಆರೈಕೆಯಲ್ಲಿ ನಾವು ದಿನವನ್ನ ಕಳೆಯೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಮುಖ್ಯವಾದ ವಿಚಾರವನ್ನ ತಮ್ಮೆಲ್ಲರೆದುರಿಗೆ ನಾನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಏನು ಅಂತಂದ್ರೆ, ನಾನು ನನ್ನ ಅಧ್ಯಯನದಲ್ಲಿ ಓದ್ತಾ ಇರ್ಬೇಕಾದ್ರೆ ಒಂದು ಸಾಲು ನನ್ನ ಕಣ್ಣು ಕುಕ್ತು. ಏನು ಅಂತಂದ್ರೆ, ಈ ಬದುಕು ನಿನ್ನದು ಅಂತೇಳಿ ಒಂದು ಸಾಲು ನೋಡಿದೆ ನಾನು. ಹೌದು, ಈ ಬದುಕು ನನ್ನದೇನೆ ಅಂತಾನು ಅಂದೆ. ಅದ್ರ ಜೊತೆಗೆ ಏನ್ ಬರೆದಿದ್ದಾರೆ ಅಂತ ಓದ್ತಾ ಹೋದಾಗ ಅದು ಬಹಳ ಮಾರ್ಮಿಕವಾಗಿ ಮತ್ತು ಬಹಳ ಸುಂದರವಾದಂತ ಒಂದು ವಿಷಯ ಅನಿಸ್ತು. ಅದನ್ನೇ ತಮ್ಮೆಲ್ಲರೆದುರಿಗೆ ನಾನು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಈ ಬದುಕು ನನ್ನದು ಅಥವಾ ಈ ಬದುಕು ನಿನ್ನದು. ನೀನು ಹೆಂಗಾದ್ರೂ ಬದುಕಬಹುದು. ಈ ಬದುಕು ನಿನ್ನದು, ನೀನು ಯಾವ ತರನಾದ್ರೂ ಬದುಕಬಹುದು. ಆದ್ರೆ ನಾನು ಬದುಕುವ ಬದುಕಿಗೆ ನನ್ನ ಸುತ್ತಲಿರುವ ಜನ ಏನಂತಾರೆ ಅಂತ ಒಂದು ಸಾರಿ ವಿಚಾರ ಮಾಡಿದ ಕುರಿತು ಇಲ್ಲಿ ಕೆಲವೊಂದು ಸಾಲುಗಳು ಇವೆ. ಬಂಧುಗಳೇ, ಈ ಬದುಕು ನಿನ್ನದು ಅಂತೇಳಿ ಅಂದ್ರೆ ಈ ಬದುಕು ನನ್ನದು ಅಂತೇಳಿ ನಾವು ತಿಳ್ಕೊಂಡು ನಡಿಬೇಕಾದ್ರೆ ಸುತ್ತಲಿನ ಜನ ಏನಂತಾರೆ ಅಂತಂದ್ರೆ, ಈ ಬದುಕು ನಂದು, ನಾನು ಹೆಂಗಾದ್ರೂ ಇರ್ಬೋದು ಅಂತ ಅನ್ಕೊಂಡಾಗ ನಾವು ಹತ್ರೆ ಜನ ಏನಂತಾರಂತೆ, ನಾಟಕ ಆಡ್ತೀವಿ ಅಂತ ಹೇಳ್ತಾರಂತೆ. ನಮ್ಮ ತೊಂದ್ರೆ ನಮಗೆ ಗೊತ್ತು, ಆದ್ರೆ ಜನರಿಗೆ ಏನ್ ಅನಿಸ್ತಿರ್ತದೆ, ಇವ ಯಾಕೋ ಒಂದು ಅಳೋ ತರ ಮಾಡ್ತಾನಂತಂದ್ರೆ ಇವ ಏನೋ ನಾಟಕ ಮಾಡ್ತಾ ಇದ್ದಾನೆ ಅಂತ ಅಂತಾರಂತೆ. ನಕ್ಕರೆ ನೋವೇ ಇಲ್ಲ ಅಂತಾರಂತೆ. ನೋಡಿ, ಹಿಂದಂತರ ಅಂತೇಳಿ ನಾವೇನಾದ್ರೂ ನಕ್ಕೊಂತ ಅಥವಾ ಒಳ್ಳೆ ಮುಖದಿಂದ ಅಥವಾ ಒಳ್ಳೆ ಶಿಸ್ತುಬದ್ಧವಾಗಿ ನಾವು ಇದ್ವಿ ಅಂತಂದ್ರೆ, ಆಹಾ, ಈ ವ್ಯಕ್ತಿಗೆ ಒಟ್ಟ ನೋವ ಇಲ್ಲ ಅಂತನೂ ಅಂತಾರಂತೆ. ಇನ್ನು ಮೌನವಾಗಿದ್ದರೆ, ಇನ್ನ ನಾನು ಅಳೋದು ಬೇಡ, ನಗೋದು ಬೇಡ ಅಂತೇಳಿ ಮೌನವಾಗಿದ್ರೆ ತಪ್ಪು ಒಪ್ಕೊಂಡಿದ್ದೀವಿ ಅಂತ ತಿಳ್ಕೊತಾರಂತೆ. ನೋಡಿ, ಮೌನವಾಗಿದ್ರೆ ಎಷ್ಟೋ ಜನರು ಬಯಸ್ತಾರೆ, ಮೌನವಾಗಿರೋದನ್ನೇ ಬಯಸ್ತಾರೆ. ಆದ್ರೆ ನಮ್ಮ ಸುತ್ತಲಿನ ಪರಿಸರದಲ್ಲಿ ಇರ್ತಕ್ಕಂಥ ಜನರು ನಾವು ಮೌನವಾಗಿದ್ವಿ ಅಂತಂದ್ರೆ, ಏನೋ ತಪ್ಪು ಮಾಡ್ಯಾನ, ಆ ತಪ್ಪನ್ನ ಒಪ್ಕೊಂಡಿರ್ತಾನ, ಅದಕ್ಕಂತೇಳಿನೇ ಇವನು ಮೌನವಾಗಿದ್ದಾನೆ ಅಂತ ಅನ್ಕೋತಾರಂತೆ. ಮಾತಾಡಿದ್ರೆ ಕೆಟ್ಟವನು ಅಂತಾರ. ಏನಾದ್ರೂ ಹಿಂಗಂತಾರಂತೇಳಿ ಯಾರ ಜೊತೆ ಏನೋ ಮಾತಾಡಕ್ ಹೋಗಿ ಏನೋ ಒಂದು ಬೇರೆ ವಿಷಯ ಅಥವಾ ಏನೋ ಒಂದು ಅವ್ರಿಗೆ ಬೇಡಾದ ಮಾತುಗಳನ್ನ ನಾವು ಆಡಿದ್ವಿ ಅಂತಂದ್ರೆ ಇವನು ಕೆಟ್ಟವನು ಅಂತೇಳಿ ಅಂತಾರೆ. ಮಾತಾಡದಿದ್ರೆ ಅಹಂಕಾರಿ ಅಂತಾರೆ. ನೋಡಿ, ಹಿಂಗಂತ ನಾವು ಮಾತಾಡಿದ್ರೆ ಹಂಗಂತಾರೆ. ನಾವು ಮಾತಾಡದೇನೆ ಇದ್ರೆ ಎಷ್ಟು ಅಹಂಕಾರದ ತುಂಬಿದೆ ಇವನಲ್ಲಿ ಅಂತ ಅಂತಾರೆ. ನೀನೇನು ಮಾಡು ಬಿಡು ಅನ್ನೋದಂತೂ ಅಲ್ಲೇ ಅಂತಾರೆ. ಅದಕ್ಕಾಗಿನೇ ನೀನು ನಕ್ರುನು ಒಂದಂತಾರೆ, ನಗದಿದ್ರು ಒಂದಂತಾರೆ, ಮೌನವಾಗಿದ್ರು ಒಂದಂತಾರೆ, ಮಾತಾಡಿದ್ರು ಒಂದಂತಾರೆ, ಮಾತಾಡದಿದ್ರು ಅಂತಾರೆ. ಅದಕ್ಕಾಗಿ ನೀನೇನೇ ಮಾಡು ಬಿಡು ಅನ್ನೋದಂತೂ ಅಂದೇ ಅಂತಾರೆ. ನೋಡ, ನಮ್ಮ ಎದುರಿನ ವ್ಯಕ್ತಿ ನಾವು ಹೇಗಿದ್ರು ಸಹಿತ ಏನಾದ್ರೂ ಒಂದು ಮಾತನ್ನ ಅಂದೇ ಅಂತಾನೆ. ಅದಕ್ಕಾಗಿ ಹೇಳ್ತಾರೆ, ಅನ್ನೋವರನ್ನ ಅನ್ನಲು ಬಿಟ್ಟು ನಿನ್ನಿಷ್ಟದಂತೆ ಬದುಕು ನಡೆಸು ಅಂತ ಹೇಳ್ತಾರೆ. ನೋಡಿ, ಈ ಎರಡು ಲೈನ್ ಇರಲ್ಲ, ಇವು ನನಗೆ ಅತ್ಯಂತ ಹೃದಯಕ್ಕೆ ನಾಟಿದಂತ ಮಾತುಗಳು. ಅನ್ನುವವರನ್ನ ಅನ್ನಲು ಬಿಟ್ಟು ಬಿಡು. ಅವ್ರು ಏನಾದ್ರೂ ಅನ್ಕೊಳ್ಳಿ,
ನಾವು ಎಷ್ಟೋ ಒಂದು ಒತ್ತಡದಲ್ಲಿ ನಮ್ಮ ಜೀವನವನ್ನ ನಾವು ನಡೆಸ್ತಿರ್ತೀವಿ. ಅದ ಯಾವುದನ್ನು ಆ ವ್ಯಕ್ತಿಗೆ ಎದುರಿರ್ತಕ್ಕಂತ ನೋಡ್ತಕ್ಕಂತ ವ್ಯಕ್ತಿಗೆ ಅದು ಗೊತ್ತಿರಲ್ಲ. ಅವನು ಏನೇನೋ ಅಂತಿರ್ತಾನೆ. ಅವನ್ ಹಾಗೆ ಇವನು ಹೀಗೆ ನಗ್ತಾನೆ ಅಂದ್ರೆ ಅವನು ಹಂಗಿದ್ದಾನೆ, ಮಾತಾಡದಿದ್ರೆ ಅವನ ಅಹಂಕಾರ ಇದ್ದಾನೆ, ದುಷ್ಟ ಇದ್ದಾನೆ, ಎಷ್ಟೋ ಜನ ಮಾಡ್ತಿರ್ತಾರೆ. ನಾವು ಮೌನವಾಗಿದ್ವಿ ಅಂತಂದ್ರೆ ನಮ್ ಕಡೆ ಏನೋ ನೀಗೋದಿಲ್ಲ ಅಂತೇಳಿ ನಮ್ಮ ಮೇಲೆ ಏನೇನೋ ಹಾಗೆ ಸಾಧಿಸ್ತಾರೆ, ಇಲ್ಲ ಸಲ್ಲದ ಅಪಮಾನಗಳನ್ನು ಕೊಡ್ತಾರೆ. ಅವನ್ ಹಂಗೆ ಇವನ್ ಹಿಂಗೆ ಅಂತ ಹೇಳ್ಕೊತ ತಿರ್ಗಾಡ್ತಾರೆ. ನಮ್ಮನ್ನ ದುಷ್ಟ ಅಂತೇಳಿ ಒಂದು ಕ್ರಿಯೇಟ್ ಮಾಡಕ್ ನೋಡ್ತಾರೆ, ಅಥವಾ ನಾವು ಬಹಳ ಸುಮಾರ ಅಂತೇಳಿ ಬಿಂಬಿಸೋಕೆ ನೋಡ್ತಾ ಇರ್ತಾರೆ. ಅದಕ್ಕಾಗಿ ಈ ಒಂದು ಲೇಖನಿ ಮುಖಾಂತರ ಏನು ಈ 2 ಲೈನ್ ಏನ್ ಬಂತಂದ್ರೆ, ಅನ್ನುವವರನ್ನ ಅನ್ನಲು ಬಿಟ್ಟು ನಿನ್ನ ಇಷ್ಟದಂತೆ ಬದುಕು ನಡೆಸು ಅಂತ ಹೇಳ್ತಾರೆ. ನೋಡಿ, ಅವ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ಬದುಕು ನನ್ನದು, ಬದುಕು ನಿನ್ನದು, ನಿನ್ನ ಇಷ್ಟದಂತೆ ನೀನ್ ಬದುಕು. ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ಆದರೆ ನಿನ್ನ ಬದುಕು, ಈ ಬದುಕು ನಿನ್ನದು, ಆದರೆ ಜನ ಮೆಚ್ಚುವಂತೆ ಬದುಕು ಅಂತ ಹೇಳ್ತಾರೆ. ಯಾಕೆಂದರೆ ಈ ಬದುಕು ನಿನ್ನದು ಅಂತ. ನೋಡಿ, ಎಷ್ಟೊಂದು ಮಾರ್ಮಿಕವಾದಂತ ವಿಚಾರ ಇದು. ಅದಕ್ಕೆ ಈ ಬದುಕು ನಿನ್ನದೇ, ನೀನು ಒಳ್ಳೆಯ ದಾರಿಯಲ್ಲಿ ಒಳ್ಳೆ 4 ನೋಡುವವರೆಗೆ ಒಳ್ಳೆಯದು ಅನಿಸುವ ರೀತಿಯಲ್ಲಿ ನೀನು ನಿನ್ನ ಬದುಕನ್ನ ಬದುಕು ಅಂತ ಹೇಳ್ತಾರೆ. ಇದು ಯಾಕೋ ಒಂಥರ ಒಳ್ಳೆಯ ವಿಚಾರ ಅನಿಸ್ತು, ಸುವಿಚಾರ ಅನಿಸ್ತು. ಅದಕ್ಕೆ ಇದನ್ನೆಲ್ಲ ವಿಚಾರವನ್ನ ತಮಗೂ ಕೂಡ ಈ ವಿಚಾರದ ಬಗ್ಗೆ ತಿಳಿಸ್ಬೇಕು ಅಂತೇಳಿ ಮನಸ್ಸು ಬಂತು. ಆ ಉದ್ದೇಶದಿಂದ ಈ ಒಂದು ಕ್ಲಿಪ್ ಮಾಡಿದ್ದೀನಿ. ಈ ಕ್ಲಿಪ್ಪಿನ ಮುಖಾಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೇಳ್ತೀನಿ, ಈ ಬದುಕು ನಿನ್ನದು, ನಿನಗಿಷ್ಟದಂತೆ ನೀನು ನಡೆ, ಯಾಕಂದ್ರೆ ಈ ಬದುಕು ನಿನ್ನದು ಅಂತ. ಆದ್ಮೇಲೆ ಈ ಸಾಲುಗಳು ನನಗೂ ಒಳ್ಳೇದನಿಸ್ತು, ನಿಮಗೂ ಕೂಡ ಒಳ್ಳೇದು ಅನಿಸಿತ್ತಪ್ಪ ಅಂತಂದ್ರೆ ಈ ಒಂದು ನನ್ನ ಮಾತಿಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಬದುಕು ನಿಮ್ಮ ಇಷ್ಟದಂತೆ ನಡೆಯಿರಿ, ಯಾಕೆಂದ್ರೆ ಈ ಬದುಕು ನಿಮ್ಮದು. ಧನ್ಯವಾದಗಳು.